ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ದಿನ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೇಲಿ ಆಯುಷು ಆರೋಗ್ಯ ಸಂಪತ್ತು ಹೆಚ್ಚಾಗಿ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ವಿಡಿಯೋದಿಂದ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡ್ತಿರೋರು ಲೈಕ್ನ ಮಾಡಿ. ಸೊ ಲೈಕ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ, ಓಕೆನಾ. ಆ್ಯಂಡ್ ಹಬ್ಬದ ದಿನ ಸ್ಟಾರ್ಟ್ ಆಗಿದೆ. 4:15 ಎದ್ದು ಫ್ರೆಶಪ್ ಆಗಿ ಈಗ ಮೊದಲು ಸ್ನಾನ ಮಾಡಿಕೊಂಡು, ಇನ್ನೂ ಮಳೆ ಬರ್ತಾನೆ ಇತ್ತು, ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಏನಕ್ಕಂದರೆ ಮಳೆ ಬರ್ತಾನೆ ಇದೆ, ಇನ್ನು ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಉಳಿದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ಕಂಕಣ ಇದನ್ನೆಲ್ಲನೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. 9 ಗಂಟು ಇಲ್ಲಾಂದರೆ 15 ಗಂಟು ಅಂತ ಹೇಳ್ತಾರೆ ಈ ಥರ, ಅಂದರೆ ಪೂರ್ತಿ ಎಲ್ಲದಕ್ಕೂ ಸೇರಿ ಅಷ್ಟು ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು 9 ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ದಾರಕ್ಕೂ ಕೂಡ ಗಂಟು ಹಾಕ್ಕೋಬೇಕು, ಆಮೇಲೆ ನಾವು ಕಟ್ತೀವಲ್ಲ ಅದೂ ಕೂಡ ಲೆಕ್ಕ ಆಗುತ್ತೆ. ಸೊ ಹಂಗಾಗಿ 9 ಗಂಟು ಅಂದರೆ ನಾನು ಮಾಮೂಲಿ ದಾರದಲ್ಲಿ ಒಂದು 8 ಹಾಕ್ಕೊಂಡು, ಇನ್ನು ನಾವು ಕಟ್ಕೊಳ್ಳೋಕ್ಕೆ 1-2 ನೋಡಿಕೊಂಡು ಹಂಗೆ ಮೈನಸ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ತೀನಿ. ನಾನು ವ್ರತ ಪೂಜೆ ಎಲ್ಲ ಮಾಡ್ತೀನಲ್ಲ, ಒಂದು ಸ್ವಲ್ಪ ವಿಳೆದೆಲೆ ಹಾಕಿಬಿಟ್ಟು ಸೇವಂತಿಗೆ ಹೂವು ಹಾಕ್ಕೊಂಡು ನಾನು ಕಟ್ಕೊಂಡಿದ್ದೀನಿ, ಕಂಕಣಕ್ಕೆ ಕಟ್ಟಿದ್ದೀನಿ. ಅದನ್ನೆಲ್ಲ ದೇವ್ರ ಮನೇಲಿಟ್ಟು ಸ್ವಲ್ಪ ಆಮೇಲೆ ನಾನು ಕಟ್ಕೊಳ್ತೀನಿ. ಇನ್ನು ಇಲ್ಲಿ ಕಲಶಕ್ಕೆ ನೀರೆಲ್ಲ ಹಾಕಿದ್ದೀನಿ. ಇಲ್ಲಿ ಮೊದಲು ಗಂಗಮ್ಮ ತಾಯಿ ನೀರಲ್ವ ತುಂಬಾ ಮುಖ್ಯ ಕಲಶಕ್ಕೆ. ಸೊ ಅದಕ್ಕೆ ಮೊದಲು ನಾನು ತುಳಸಿ ಪಕ್ಕನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಸೊ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಕಿ ಹಾಕ್ಬಿಟ್ಟು ಊದ್ಗಡ್ಡಿಲಿ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ನೆಕ್ಸ್ಟ್ ಹಬ್ಬದಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ನಾನು ಹೆಂಗೆ ಮಾಡ್ತೀನಿ ಹಬ್ಬ ಅಂದ್ಬಿಟ್ಟು. ಸೊ ನನಗೆ ಗೊತ್ತಿರೋಷ್ಟು, ನಾನು ತಿಳ್ಕೊಂಡಿರೋಷ್ಟು ನಾನು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಗಂಗಮ್ಮ ತಾಯಿದು ಪೂಜೆ ಮಾಡಿಬಿಟ್ಟು ನಾನೀಗ ಕಲಶ ಇದು ಲಾಸ್ಟ್ ವ್ಲಾಗಲ್ಲೇ ನೀವು ನೋಡಿದ್ರಿ, ಸೀರೆ ಎಲ್ಲ ಉಡಿಸಿ ತಾಮ್ರ ತಟ್ಟೆಗೇನಿದೆ ಅಕ್ಕಿ ಎಲ್ಲ ಹಾಕಿಬಿಟ್ಟು ಈಗ ಅದ್ರ ಮೇಲೆ ಕಲಶದ ನಾನೇನು ಪೂಜೆ ಮಾಡಿದ್ದೀನಲ್ಲ ಬಿಂದಿಗೆ, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಈಗ ಕಲಶಕ್ಕೆ ಏನೇನು ಹಾಕ್ತೀನಿ ಅಂತರೂ ಕೂಡ ನಾನು ಹೇಳ್ತೀನಿ. ಮೊದಲು ನಾನು ಡ್ರೈ ಫ್ರೂಟ್ಸು ಮಿಕ್ಸ್ ಎಲ್ಲನೂ ಇಸ್ಕೊಂಡು ಬಂದಿದ್ದೆ. ಗ್ರಂಥಿಗೆ ಅಂಗಡಿಗೆ ಹೋದರೆ ನಿಮ್ಗೆ ಎಲ್ಲನೂ ಕೊಡ್ತಾರೆ. ಡ್ರೈ ಫ್ರೂಟ್ಸು ಅದರಲ್ಲಿ ಸ್ವಲ್ಪ ಗೋಡಂಬಿ ಬೆಲ್ಲ ಅಂತೆ, ಗೋಡಂಬಿ, ಬಾದಾಮಿ, ಕಲ್ ಸಕ್ಕರೆ ಈ ಥರದ್ದೆಲ್ಲನೂ ಇತ್ತು. ಇನ್ನು ಲವಂಗ ಕೂಡ ಹಾಕೋಬೋದು. ಹಾಗೆ ಇನ್ನು ಗೋಮತಿ ಚಕ್ರ, ಕವಡೆ ಮತ್ತು ಇದು ಲಾವಾಂಚ ಬೇರು, ಹಾಗೆ ಇನ್ನೊಂದು ಸ್ವಲ್ಪ ಕಮಲದ ಬೀಜ, ಈ ರೀತಿ ಎಲ್ಲನೂ ನಿಮಗೆ ಸೆಟ್ಟೇ ಸಿಗುತ್ತೆ ಗ್ರಂಥಿಗೆ ಅಂಗಡಿಗೆ ಹೋದರೆ. ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಕವಡೆ ಅಂತೂ ಹಾಕಲೇಬೇಕು ಅಂತ ಹೇಳ್ತಾರೆ. ಒಂದು 5-6 ಐಟಮ್ ಅಂತೂ 6 ಎಲ್ಲನೂ ನಮಗೆ ಅಲ್ಲಿ ಗ್ರಂಥಿಗೆ ಅಂಗಡೀಲಿ ಎಲ್ಲ ಒಂದು ಕವರ್ಗೆ ಹಾಕಿ ಇಟ್ಟಿದ್ರು. ಕಲಶಕ್ಕೆ ಹಾಕೋದು ಕೊಡಿ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತಾರೆ ಗ್ರಂಥಿಗೆ ಅಂಗಡೀಲಿ. ಆರಾಮಾಗಿ ಹೋಗಿ ನೀವು ಬೈ ಮಾಡ್ಬೋದು. ಇನ್ನಷ್ಟೂ ಹಾಕಿಬಿಟ್ಟು ಬ್ಲೌಸ್ ಪೀಸ್ ಏನಿದೆ ಸ್ಯಾರಿದು, ಕೆಲವರು ಕಟ್ ಮಾಡ್ತಾರೆ, ಕೆಲವರು ಕಟ್ ಮಾಡಲ್ಲ. ನಾವು ಕಟ್ ಮಾಡಿಬಿಟ್ಟು ಬಿಂದಿಗೆಗೆ ಏನಿದೆ ಅದನ್ನು ಹಾಕ್ಕೊಳ್ತೀವಿ. ಇನ್ನು ಕ್ಲೀನಾಗಿ ಬಿಂದಿಗೆ ಸುತ್ತಲೂ ಬ್ಲೌಸ್ನ ಹಾಕಿಬಿಟ್ಟು ಗುಂಡ್ಪಿನಲ್ಲಿ ಕ್ಲೀನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಸೇಮ್ ನಾವು ಹೇಗೆ ಸೀರೆ ಉಟ್ಕೋತೀವಲ್ಲ ಅದೇ ರೀತಿಯೇ ಕಾಣಿಸುತ್ತೆ ಲಕ್ಷ್ಮೀ ತಾಯಿಗೂ ಕೂಡ. ಇನ್ನು ತಂಗಿ ಕೂಡ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾಯಿದ್ಲು. ಇನ್ನು ಬೆಳಗ್ಗೆ ತಿಂಡಿ ಮಾತ್ರ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ವಿ ನಮಗೆ ಮಾತ್ರ. ಇನ್ನು ನಾನು ಆಗಲೇ ಹೇಳ್ದಂಗೆ ಒಂದು ದಿನಕ್ಕೆ 4 ನೈವೇದ್ಯ ಮಾಡ್ತೀನಿ ಅಂದ್ಬಿಟ್ಟು ಪ್ರತಿಯೊಂದು ತೋರಿಸ್ತೀನಿ. ಇನ್ನು ಲಕ್ಷ್ಮೀ ತಾಯಿಗೆ ಮೇಯ್ನ್ ಏನು ಗೊತ್ತಾ, ಜ್ಯುವೆಲ್ಸ್ ಅಲ್ಲ, ಯಾವುದೇ ಆಭರಣ ಅಲ್ಲ, ವೈಢೂರ್ಯ ಅಲ್ಲ, ಗೆಜ್ಜೆ ವಸ್ತ್ರ ಮತ್ತು ತಾಳಿ. ಸೊ ತಾಳಿ ಅರ್ಶಿನದ ಕೊಂಬು ಮತ್ತು ಅರ್ಶಿನದ ದಾರದಿಂದ ಕಟ್ಟಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಬಂಗಾರದಿದ್ದರೆ ಅದನ್ನು ಕೂಡ ಹಾಕೋಬೋದು, ಬಟ್ ಶ್ರೇಷ್ಠ ಅಂದರೆ ಇದೇನೆ. ಇನ್ನು ಇಲ್ಲೆಲ್ಲ ಮುಂದೆಗಡೆ ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಒಂದು ಮ್ಯಾಟ್ ಹಾಕಿ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಸಿಂಪಲ್ಲಾಗಿ. ಏನಕ್ಕಂದರೆ ಮಕ್ಕಳಿರೋ ಮನೆ ಜಾಸ್ತಿ, ನಾನು ಏನೋ ಪ್ಲೇಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಡ್ತಾಯಿದ್ದೀನಿ. ಮಕ್ಕಳಿದ್ದು ತುಂಬಾ ಕಿತಾಪತಿ ಮಾಡ್ತಾರೆ, ತರಲೆ ಮಾಡ್ತಾರೆ. ಅದು ಭಯ. 3 ದಿನ ಆ ಕಡೆಗೆ ಹೋಗ್ದಂಗೆ ನೋಡ್ಕೋಬೇಕು. ಒಂದು ಚೂರು ಹಂಗೂ ಹಿಂಗೂ ಆದ್ರೂ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಮಕ್ಕಳಿಗೆ ಗೊತ್ತಾಗಲ್ಲ, ಗೊತ್ತಿಲ್ಲಲೇ ಮಾಡಿಬಿಡ್ತಾರೆ. ಹಂಗಾಗಿ 3 ದಿನ ಅವ್ರನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಲಶಿಕಾ ಅಂತೂ ಸಿಕ್ಕಾಪಟ್ಟೆ ತರಲೆ, ಹಂಗಾಗಿ ಅವಳನ್ನ ಒಂದು ಸ್ವಲ್ಪ ಕಣ್ಣಿಟ್ಟು ನೋಡ್ಕೊತಾ ಇರಬೇಕು. ಇನ್ನು ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ಸೀರೆ ಉಟ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಏನೇನೋ ಅಂದ್ಕೊಂಡೆ. 5:30ಇಂದ 6:00ವರೆಗೆ ಬ್ರಾಹ್ಮಿ ಮುಹೂರ್ತ ಇತ್ತು. ಆ ಟೈಮ್ಗೆ ಆಗಲೇ ಇಲ್ಲ ನಿಜವಾಗ್ಲೂ. ಏನಕ್ಕಂದರೆ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ಸರಿ 6:30ಇಂದ 8:30ವರೆಗೂ ಟೈಮ್ ಚೆನ್ನಾಗಿದೆ ಅಂತ ಅಂದರು ಸಿಂಹ ಲಗ್ನದಲ್ಲಿ. ಸೊ ಸರಿ ಆವಾಗಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಸ್ವಲ್ಪ ಪ್ರಶಾಂತವಾಗಿ ನೆಮ್ಮದಿಯಿಂದನೇ ಮಾಡ್ಕೊಳ್ತಾ ಇದ್ವಿ. ಇನ್ನು
ನಾನು ಕೂಡ ರೆಡಿಯಾಗಿ ಬಂದೆ. ಇದು ಸಾಫ್ಟ್ ಸ್ಯಾರಿ ಇದು, ಹೊಸದೇನೆಲ್ಲ ತುಂಬ ಹಳೆದೆ, ಬಟ್ ಜಾಸ್ತಿ ಉಟ್ಕೊಂಡಿರಲಿಲ್ಲ. ಇನ್ನು ನಾನು ಕಂಕಣ ಕಟ್ಟಿಸ್ಕೊಳ್ತಾ ಇದ್ದೀನಿ. ಇನ್ನು ನಾನು ಕಟ್ಸ್ಕೊಂಡ್ಮೇಲೆ ಅವ್ರಿಗೂ ಕೂಡ ನಾನು ಕಟ್ತೀನಿ. ಹೆಣ್ಮಕ್ಳು ಮಾತ್ರ ಇದು ಕಟ್ಕೋಬೇಕು ಅಂತ ಹೇಳ್ತಾರೆ ಕಂಕಣ ಲಕ್ಷ್ಮೀ ಹಬ್ಬದ ದಿನ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಪೂಜಾರಿನೆಲ್ಲ ಕೇಳಿ ಮಾಡ್ತಾ ಇರೋದಂಥದ್ದು ಇದೆಲ್ಲ. ಸೊ ಹಂಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಹಬ್ಬ, ಶಾಸ್ತ್ರ ಅದು ಇದು ಅಂದ್ಬಿಟ್ಟು. ಎಂಟು ಗಂಟೆ ಆಗಿತ್ತು. 8 ಗಂಟೆ ಕರೆಕ್ಟಾಗಿ ಪೂಜೆ ಕೂಡ ಆಗೋಯಿತು ದೇವ್ರ ಮನೆಯಲ್ಲಿ, ಮತ್ತು ಲಕ್ಷ್ಮಿಗೆ ಎಲ್ಲನೂ ಸುಸೂತ್ರವಾಗಿ ಆಯಿತು, ಕ್ಲೀನಾಗಿ ನೆಮ್ಮದಿಯಿಂದ ಆಯಿತು. ಇನ್ನು ನೈವೇದ್ಯಕ್ಕೆ ನಾನು ಸಕ್ಕರೆ ಮತ್ತು ಇದು ಅವಲಕ್ಕಿ ಅಂತಾರಲ್ಲ ಅದನ್ನು ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕಾಯಿಸಿ ಆರಿಸಿ ಇರೋ ಅಂಥ ಹಾಲಿಗೆ ನಾನು ಬೆಲ್ಲ ಹಾಕಿದ್ದೀನಿ. ಸೊ ಇದಿಷ್ಟು ಅಮ್ಮನವ್ರಿಗೆ ನಾನು ಮೊದಲು ಬೆಳಗ್ಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಏನಿದೆ ನಾವು ಒಬ್ಬಟ್ಟು ಅದೆಲ್ಲ ಮಾಡ್ತೀವಲ್ಲ, ಇನ್ನೂ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಪೂಜೆ ಎಲ್ಲ ಆದಮೇಲೆ ಹೂರ್ಣಕ್ಕೆಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಮೊದಲಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ನಾವು ಸೇವಿಸೋದು. ಇನ್ನು ಉಪವಾಸ, ಪೂಜೆ ಆಗೋವರೆಗೂ ಉಪವಾಸ ಅಷ್ಟೇ. ನನ್ನ ಕೈಲಿ ನಿಜವಾಗ್ಲೂ ಇರೋಕ್ಕಾಗಲ್ಲ, ಫುಲ್ ಡೇ ಉಪವಾಸ. ನನಗೆ ತಲೆ ಸುತ್ತು ಬರೋದು ಎಲ್ಲನೂ ಆಗೈತೆ. ಹಾಗಾಗಿ ಪೂಜೆ ಮುಗಿಯೋವರೆಗೂ ನಾನು ಏನೂ ತಿನ್ನೋದಿಲ್ಲ. ಅಲ್ಲಿವರೆಗೂ ನಾನು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ, ಉಪವಾಸನೇ ಇರ್ತೀನಿ. ಇನ್ನು ಮನೆಯಲ್ಲಿ ಎಲ್ಲರೂ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ರು ಡೆಕೋರೇಷನ್ ಮಾಡೋದಕ್ಕೆ. ಇನ್ನು ಆ ಕಡೆ ಈ ಕಡೆ ಈ ಕಬ್ಬಿಂದು ಎಲೆ ಮತ್ತು ಬಾಳೆಕೊಂಬು ಇಷ್ಟನ್ನು ಇಟ್ಟು ಆ ಪಾಟ್ಸ್ ಕೂಡ ಇಟ್ಟಿದ್ದೀವಿ ಡೆಕೋರೇಷನ್ ಮಾಡೋದಕ್ಕೆ. ಇನ್ನು ಇಷ್ಟೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಇನ್ನು ಪೂಜೆ ಮಾಡೋ ಟೈಮು ದೀಪ ಹಚ್ಚಿಬಿಟ್ಟು ಆಮೇಲೆ ನಿಮಗೆ ಗೊತ್ತೇ ಇರುತ್ತೆ ತೆಂಗಿನಕಾಯಿ ಹೊಡೆದು ಮಂಗಳಾರತಿ ಮಾಡೋದು. ಸೊ ಅದಕ್ಕೂ ಮುಂಚೆ ನಾನು ಇವತ್ತು ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ವ್ರತ ಕಥೆ ಕೂಡ ಓದಿದ್ದೀನಿ. ಏನಕ್ಕೆ ಮಹಾಲಕ್ಷ್ಮಿ ವ್ರತ ಮಾಡಬೇಕು, ಮಾಡಿದ್ರೆ ಏನು ಉಪಯೋಗ, ಯಾರು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದು ನಾನು ಬುಕ್ ನೋಡ್ಕೊಂಡು ಹೇಳಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಅಷ್ಟೋತ್ತರ ಕೂಡ ನಾನು ಹೇಳಿದ್ದೀನಿ. ಅಷ್ಟೋತ್ತರ ಮಾಡಿಕೊಂಡು ಕುಂಕುಮ ಅರ್ಚನೆ, ಈ ಕುಂಕುಮನ ಇಟ್ಕೊಂಡು ಅಷ್ಟೋತ್ತರ ಮಾಡ್ತಾರಲ್ಲ, ಅದೇ ರೀತಿ ನಾನು ಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡು ಕುಂಕುಮ ಜೊತೆಲೇ ಮಾಡಿದ್ದೀನಿ. ಆ ಕುಂಕುಮ ಪ್ರತಿದಿನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಚೆಂಡು ಹೂವು ತುಂಬ ಈ ಥರ ತೊಗೊಂಬಂದರೆ ಕಟ್ಟಿರೋದು ಬಾಗಿಲುಗಳಿಗೆ ಎಷ್ಟು ಚೆನ್ನಾಗಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಡಿವೈನ್ ಆಗಿ ಇರುತ್ತೆ. ಇನ್ನು ದೇವ್ರ ಮನೆಯಲ್ಲೂ ಅಷ್ಟೇ 2 ಬಾಳೆ ಕೊಂಬು ಮತ್ತು ಕಬ್ಬಿಂದು ಎಲೆಗಳು 2 ಅಲ್ಲೂ ಕೂಡ ಇಟ್ಟಿದ್ದೀವಿ. ಮತ್ತು ಎಂಟ್ರೆನ್ಸಲ್ಲೂ ಕೂಡ ಬಾಳೆ ಕೊಂಬೆಗಳು ಇಟ್ಟಿದ್ದೀವಿ. ಚೆನ್ನಾಗಿರಲಿ, ಮನೆ ತುಂಬ ಹಬ್ಬ ಥರನೇ ಇರಬೇಕು ಅಂತ. ಅದಕ್ಕೆ ಹೇಳೋದು ದೇವ್ರಂದ್ರೇ ಒಂಥರ ಪಾಸಿಟಿವ್ ಫೀಲಿಂಗು, ದೇವರಿದ್ರೇ ಪಾಸಿಟಿವ್ ವೈಬ್ಸು. ನಮ್ಮಲ್ಲಿ ಒಂದು ಏನೇ ಟೆನ್ಷನ್ನು, ಏನೇ ಒಂದು ಸ್ಟ್ರೆಸ್ ಇದ್ರೂ, ಏನೇ ಒಂದು ಅನಾರೋಗ್ಯ ಸಮಸ್ಯೆ ಇದ್ರೂ ದೇವ್ರ ಮುಖ ನೋಡಿದ ತಕ್ಷಣ ಎಲ್ಲನೂ ಹೊರಟೋಗುತ್ತೆ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಪ್ರತಿಯೊಂದು ಯಾವುದು ಕೂಡ ನಮ್ಮ ತಲೆಯಲ್ಲಿರಲ್ಲ, ನಮ್ಮ ತಲೆ ಫುಲ್ ಪ್ರಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಇನ್ನು ಮೊದಲು ಗಣೇಶನಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಗಣೇಶನ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಗಣೇಶನ ಇಟ್ಟು ಗರ್ಕೆ ಹೂವನ್ನೆಲ್ಲ ಇಟ್ಟು ಮೊದಲು ಗಣೇಶನಿಗೆ ಪೂಜೆ ಮಾಡಿ, ಯಾವುದೇ ವಿಘ್ನಗಳಿಲ್ದಲೇ ನೋಡ್ಕೊಳ್ಳಪ್ಪ, ವಿಘ್ನ ನಿವಾರಕ ಗಣೇಶ ಅಂತ ಹೇಳಿಬಿಟ್ಟು ಮೊದಲು ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆ ದೇವರು ಏನಿರುತ್ತೆ ಅದನ್ನು ನೆನಪಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋವಂಥದ್ದು. ಇನ್ನು ಧೂಪಗಳನ್ನ ಕೂಡ ನಾನು ತರಿಸಿದೆ. ಧೂಪಗಳು ಒಂದು ಲಿಲ್ಲಿ, ಒಂದು ರೋಸು, ಸ್ಯಾಂಡಲ್ಲು, ಈ ಥರ ಡಿಫ್ರೆಂಟಾಗಿ ಫ್ಲೇವರ್ಸ್ ಇತ್ತು. 2 ಕೋನ್ ಧೂಪಗಳಿಟ್ಟಾಗ ಏನು ಸುವಾಸನೆ ಗೊತ್ತಾ, ಘಮ 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 ಅಂತ ಇತ್ತು. ದೇವಸ್ಥಾನಕ್ಕೆ ನಾವು ಹೋದಾಗ ಹೇಗೆ ಫೀಲ್ ಬರುತ್ತೆ ಅದೇ ಥರ ಫೀಲು. ಇನ್ನು ಸುಗಂಧ ದ್ರವ್ಯ ಕೂಡ ನಾನು ದೀಪಕ್ಕೆ ಎಣ್ಣೆಗೆ ಹಾಕಿದ್ರೆ ದೀಪ ಉರಿಯೋವಾಗ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಪ್ಲೇಟ್ ಡೆಕೋರೇಷನ್ ಕೂಡ ಅಷ್ಟೇ ಎಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಮಕ್ಕಳಿರೋ ಕಾರಣ. ಸೊ ನಾವು ಎಷ್ಟು ಆಡಂಬರವಾಗಿ ಮಾಡ್ತೀವಿ, ನಾವೆಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಬರಲ್ಲ. ಲಕ್ಷ್ಮೀ ತಾಯಿಗೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ, ಒಳ್ಳೆ ಮನಸ್ಸಿಂದ ಮಾಡ್ತಿದ್ದೀವ ಅನ್ನೋದೇ ದೇವ್ರು ನೋಡೋದು.
ಕೆಲವರು ಬೇರೆಯವ್ರ ಮನೆಯಲ್ಲಿ ತುಂಬ ಆಡಂಬರ ಮಾಡ್ತಿದ್ದಾರೆ, ನಮ್ಮ ಮನೇಲೂ ನಾವು ಹೀಗೆ ಮಾಡಬೇಕು ಅಂತ ಅನ್ನೋ ಪೂಜೆ ಅಲ್ಲ ಅದು ಪೂಜೆ ಕೂಡ ಆಗೋದಿಲ್ಲ. ನಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಶಕ್ತಿ ತಕ್ಕನಂಗೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿಕೊಂಡ್ರೆ ಯಾವಾಗಲೂ ಒಂದು ಫಲಿತಾಂಶ ಅಂತೂ ತಾಯಿ ಕೊಟ್ಟೇ ಕೊಡ್ತಾಳೆ. ಇನ್ನು ಇಲ್ಲಿ ಮೊದಲು ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಾಂಗ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಲಕ್ಷ್ಮಿಗೆ ಎಸ್ಪೆಷಲಿ ಡೆಡಿಕೇಟೆಡ್ ಅದು. ಸೊ ಅದನ್ನು ನಾನು ಪೂಜೆ ಮಾಡಿಕೊಂಡೇ ಹೇಳಿಕೊಂಡು ಮಾಡ್ತಾಯಿದ್ದೆ. ಇನ್ನು ಟಿ ವಿದಲ್ಲೂ ಕೂಡ ನಾನು ದೇವ್ರ ಹಾಡು ಇಟ್ಕೊಂಡಿದ್ದೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಅಷ್ಟೋತ್ತರ ಓದ್ಕೊಂಡು ಕುಂಕುಮನ ವಿಲೇದೆಲೆ ಮೇಲೆ ಹಾಕ್ಕೊಂಡು ಅಷ್ಟೋತ್ತರನ ನಾವು ಓದ್ತಾ ಇದ್ದೆ. ಇನ್ನು ಫನ್ನಿ ಥಿಂಗ್ ಏನು ಗೊತ್ತಾ, ಲಸಿಕಾ ನೋಡಿ ಪಂಚೆ ಉಟ್ಕೊಂಡಿದ್ದಾಳು, ಅವರಣ್ಣ ಪಂಚೆ ಹಾಕ್ಕೊಂಡಿದ್ದಾನೆ ಅಂದ್ಬಿಟ್ಟು ನನಗೂ ಬೇಕು ಪಂಚೆ ಅಂದ್ಬಿಟ್ಟು ಪಂಚೆ ಶರ್ಟ್ ಹಾಕ್ಕೊಂಡಿದ್ದಾಳೆ. ಅವರಣ್ಣನ ಬನಿಯನ್ ಹಾಕ್ಕೊಂಡು ಸ್ಮಾಲ್ ಸೈಜಿಂದು. ಅದೊಂಥರ ಫನ್ನಿ ಥಿಂಗು. ಎಷ್ಟು ಹೇಳಿದೆ ಗೊತ್ತಾ, ಫ್ರಾಕ್ ಹಾಕೋ ಲಕ್ಷ್ಮೀ ಹಬ್ಬ ನೀನು ಹುಡುಗಿ ಅಂದ್ರೂ ಇಲ್ಲ ಪಂಚೆನೇ ಹಾಕೋಬೇಕು ಅಣ್ಣನ ಥರನೇ ಅಂದ್ಕೊಂಡು ಸರಿ ಸಂಜೆ ಹಾಕೋಣ ಯಾವುದಾದ್ರೂ ಲಂಗ ಬ್ಲೌಸ್ ಅಂತ ಅಂದ್ಕೊಂಡು ಸರಿ ಅವಳ ಖುಷಿನ ಯಾಕೆ ಸ್ಪಾಯ್ಲ್ ಮಾಡೋದು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದಾಳೆ. ಒಳ್ಳೆ ನನಗೆ ಗಂಡು ಮಗು ಥರನೇ ಅನಿಸ್ತಾ ಇದ್ಲು, ಹೆಣ್ಮಗು ಥರ ಅನಿಸ್ತಾನೇ ಇರಲಿಲ್ಲ. ಇಬ್ಬರು ಗಂಡು ಮಕ್ಕಳು ಥರನೇ ಫೀಲ್ ಆಗ್ತಾಯಿತ್ತು. ಅವಳಿಗದೇನೋ ಗೊತ್ತಿಲ್ಲ, ಪಂಚೆ ಅಂದರೆ ಸಖತ್ ಇಷ್ಟ. ಅವ್ರ ಅಣ್ಣ ಏನು ಹಾಕ್ಕೊಂಡ್ರೆ ಅದನ್ನು ಹಾಕೋಬೇಕು ಅಷ್ಟೇ ಅವಳಿಗೆ ಗೊತ್ತು. ಇನ್ನೂ ಇಲ್ಲ, ನಾನಿಲ್ಲಿ ಅಷ್ಟೋತ್ತರ ಓದ್ತಾ ಇದ್ದೀನಿ. ಸೊ ವ್ರತದ ಬುಕ್ಕು ಫುಲ್ಲು ಓದಬೇಕು ಅಂತಲೂ ಏನಿಲ್ಲ, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಅಷ್ಟೋತ್ತರಗಳನ್ನ ಓದಿ. ಕೆಲವೊಂದು ಸ್ತೋತ್ರಗಳನ್ನ ಕೂಡ ಕೊಟ್ಟಿದ್ದಾರೆ, ಕನಕದಾರ ಸ್ತೋತ್ರ, ಅಷ್ಟೋತ್ತರ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ, ಪ್ರತಿಯೊಂದು ವ್ರತದಲ್ಲಿರುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಓದಿದ್ರೆ ಸಾಕು. ಬುಕ್ ಪೂರ್ತಿ ಓದಬೇಕಾ ಅಂತ ಏನೂ ಇಲ್ಲ. ನಿಮ್ಗೆ ಬುಕ್ ಓದೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ದೇವರಿಗೆ ಒಂದು ಲಕ್ಷ್ಮೀ ಹಾಡು ಏನೋ ಒಂದು ಹಾಡು ಹಾಡ್ಕೊಂಡು ದೇವ್ರಿಗೆ ಸಂಬಂಧಪಟ್ಟಿರೋದು ಮಾಡಿದ್ರೂ ಓಕೆನೆ. ಇನ್ನು ಬೆಲ್ಲದಲ್ಲಿ ನಾನು ದೀಪಗಳನ್ನ ಕೂಡ ರೆಡಿ ಮಾಡಿದೆ, ಅದನ್ನು ಕೂಡ ಆರತಿ ಮಾಡ್ತಾಯಿದ್ದೀವಿ ಲಕ್ಷ್ಮೀ ತಾಯಿಗೆ. ಇನ್ನು ಪ್ಲೇಟಲ್ಲಿ ನಾನು ಹಣ್ಣು, ಹೂವು, ಬಳೆ ಮತ್ತು ನಾವು ಮಾಡಿರೋವಂಥದ್ದು ಕರ್ಜಿಕಾಯಿ, ಚಕ್ಲಿ, ಹಾಗೆ ಮಡ್ಲಕ್ಕಿಗೆ ನಾನು ಅಕ್ಕಿ ಮಡ್ಲೆ ಅಕ್ಕಿ ಐಟಮ್ಸ್ ಬರುತ್ತಲ್ಲ ಒಂದು ಪ್ಯಾಕೆಟಲ್ಲಿ ಅದನ್ನು ಹಾಕಿಬಿಟ್ಟು, ಇನ್ನು ಅರ್ಶಿನದ ಕೊಂಬು 2, ಅರ್ಶಿನದ ದಾರ 2, ವಿಲೇದೆಲೆ, ಅಡಿಕೆ ಮತ್ತು ಹೂವು, ಒಂದು ಸ್ವಲ್ಪ ಕಾಣಿಕೆ, ಕೊಬ್ಬರಿ, ಒಂದೇ ಒಂದು ಅಚ್ಚ ಬೆಲ್ಲ, ಇಷ್ಟನ್ನು ಒಂದು ಬ್ಲೌಸ್ ಪೀಸು, ಇಷ್ಟನ್ನು ಒಂದು ಪ್ಲೇಟಲ್ಲಿ ಹಾಕಿ ಮಡ್ಲಕ್ಕಿಗೆ ಅಮ್ಮಂಗೆ ಇಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ದೇವಸ್ಥಾನಕ್ಕೆ ನೆಕ್ಸ್ಟ್ ವಾರ ಮಂಗಳವಾರನೋ ಶುಕ್ರವಾರನೋ ಹೋಗಿ ಮಡ್ಲಕ್ಕಿ ಕೊಟ್ಟರೆ ಆಯಿತು. ಶುಕ್ರವಾರ ಕೊಟ್ಟರೆ ಬೆಸ್ಟ್ ಅಂತ ಅನಿಸತ್ತೆ. ಇನ್ನು ಅಪ್ಪ ಮಕ್ಕಳು ಕೂಡ ಪೂಜೆ ಮಾಡ್ತಿದ್ದಾರೆ, ನಮ್ಮದೆಲ್ಲ ಆದಮೇಲೆ ಅವ್ರು ಪೂಜೆ ಮಾಡೋವಂಥದ್ದು. ಸೊ ಹೀಗಿತ್ತು ಬೆಳಗ್ಗೆ ನಮ್ಮದು ಹಬ್ಬದ್ದು ಪೂಜೆ, ಹಬ್ಬದ ವಾತಾವರಣ. ಹೇಗಿದೆ ಮನೆ ಡೆಕೋರೇಷನ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಕ್ಷ್ಮಿ ಡೆಕೋರೇಷನ್ ಅಲಂಕಾರ ಎಲ್ಲ ಹೇಗಿದೆ ಅಂತಲೇ ತಿಳಿಸಿ. ಸಿಂಪಲ್ಲಾಗೆ ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥೆ. ಸತ್ಯಲೋಕದ ಕಾಲವದು. ನೈಮಿಷಾರಣ್ಯದಲ್ಲಿ ಋಷಿ ಶ್ರೇಷ್ಠರೆಲ್ಲರೂ ಒಟ್ಟಾಗಿ ಸೇರಿದ ಸಂದರ್ಭದಲ್ಲಿ ಸೂತಕ ಮಹರ್ಷಿಯನ್ನು ಕುರಿತು ಎಲ್ಲ ಋಷಿ ಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟರು.
ಪುರುಷೋತ್ತಮರೇ, ತ್ರಿಕಾಲ ಜ್ಞಾನಿಗಳಾದ ನೀವು ಲೋಕಾದ ಸುಖ ಸೌಭೋಗ್ಯಕ್ಕಾಗಿ ಉತ್ತಮವಾದ ಯಾವುದಾದರೊಂದು ವ್ರತವಿದ್ದರೆ ಅದನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸುವಂತಾಗಲಿ ಎಂದು ವಿನ್ನವಿಸಿಕೊಂಡರು. ಹಸನ್ಮುಖಿಗಳಾದ ಸೂತಕ ಮುನಿಗಳು ಎಲ್ಲರನ್ನೂ ಉದ್ದೇಶಿಸಿ, ಖಂಡಿತವಾಗಿಯೂ ಅಂತಹ ಒಂದು ವ್ರತವಿದೆ, ಇದರ ವೃತ್ತಾಂತವನ್ನು ಹೇಳುತ್ತೇನೆ ಕೇಳಿ ಎಂದು ತಿಳಿಸಿದರು. ಪ್ರಪಂಚದಲ್ಲಿ ಭಕ್ತಿಯಿಂದ ದೇವರನ್ನು ಪೂಜಿಸುವವರಿಗೆ ಅವರ ಇಷ್ಟಾರ್ಥಗಳನ್ನು ನೀಡುವ ಒಂದು ಅದ್ಭುತವಾದ ವ್ರತವುಂಟು. ಅದರ ಅನುಷ್ಠಾನವನ್ನು ತಿಳಿಸುತ್ತಿದ್ದೇನೆ ಎಂದು ಹೇಳಿದರು. ಯಾರು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತಾರೋ ಅವರ ಸಮಸ್ತ ಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಶಿವಪಾರ್ವತಿಯರ ಒಂದು ವ್ರತಕಥೆಯನ್ನು ತಿಳಿಸುತ್ತೇನೆ ಕೇಳಿ ಎಂದರು. ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಕುಳಿತಿರುವಾಗ ಪಾರ್ವತಿಯು ಶಿವನನ್ನು ಕುರಿತು, ಪತಿಶ್ರೇಷ್ಠನೇ, ಪ್ರಪಂಚದ ಜನರಿಗೆ ಸಕಲ ಸುಖ ಸೌಲಭ್ಯಗಳನ್ನು ಪಡೆಯಲು ಶ್ರೇಷ್ಠವಾದ ಯಾವುದಾದರೂ ವ್ರತವಿದೆಯೇ? ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡಳು. ಸಂತುಷ್ಟನಾದ ಪರಮೇಶ್ವರನು, ದೇವಿಯೇ, ಸರ್ವ ಸಂಪತ್ತು, ಪುತ್ರ ಪೌತ್ರದಿಗಳು, ಧನ ಕನಗಳನ್ನು ಪ್ರಧಾನಿಸುವ ಶ್ರೇಷ್ಠವಾದ ವ್ರತವೊಂದಿದೆ. ಅದೇ ಶ್ರೇಷ್ಠವಾದ ಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಭಕ್ತಿಯಿಂದ ಹೆಂಗಸರು, ಗಂಡಸರು, ಮಕ್ಕಳು ಮಾಡಬಹುದು. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಸನಿಹದ ಶುಕ್ರವಾರದ ದಿನವೇ ಈ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಹಾಗೆ ಮಾಡಿದ ಪಕ್ಷದಲ್ಲಿ ಭಕ್ತರ ಅಭಿಷ್ಟೆಗಳೆಲ್ಲವೂ ಕೈಗೂಡಿ ಕಷ್ಟ ನಷ್ಟಗಳಿಂದ ವಿಮುಕ್ತಿ ಪಡೆಯುವರು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯುಂಟು, ಅದನ್ನು ನಿನಗೆ ಹೇಳುವೆ ಕೇಳು ಎಂದು ಪಾರ್ವತಿ ದೇವಿಗೆ ಆ ಕಥೆಯನ್ನು ಹೇಳಲು ಸಿದ್ಧನಾದನು. ಒಂದಾನೊಂದು ಕಾಲದಲ್ಲಿ ಸಂಪದ್ಭರಿತ ವಿದರ್ಭ ದೇಶದ ರಾಜಧಾನಿಯಾದ ಕುಂಡಲಿ ನಗರದಲ್ಲಿ ದಟ್ಟ ದರಿದ್ರಳಾದರೂ ಸದಾ ಪತಿಯ ಆರೋಗ್ಯವೇ ಮುಖ್ಯವೆಂದು ತಿಳಿದು ಪತಿಯನ್ನು ಸಂತೋಷದಿಂದಿಡುತ್ತಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಇವಳ ಸದ್ಗುಣವನ್ನು ಮೆಚ್ಚಿ ಒಂದು ದಿನ ಆಕೆಯು ನಿದ್ರೆಯಲ್ಲಿದ್ದಾಗ ದೇವಿ ಮಹಾಲಕ್ಷ್ಮಿಯು ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದಳು. ಎಲೆ ಚಾರುಮತಿಯೇ, ನಿನ್ನ ಗುಣ ನಡೆತಗಳನ್ನು ಮೆಚ್ಚಿ ನಿನ್ನನ್ನು ಅನುಗ್ರಹಿಸಲು ನಾನು ಬಂದಿರುವೆ. ನಾನು ಹೇಳುವ ವಿಷಯಗಳನ್ನು ಗಮನವಿಟ್ಟು ಆಲಿಸು. ಇದರಿಂದ ನಿನ್ನ ಜೀವನದಲ್ಲಿ ಕಷ್ಟದ ದಿನಗಳು ನೀಗಿ ಸುಖ ಸಮೃದ್ಧಿಯನ್ನು ಹೊಂದುವೆ. ಇದೇ ಮುಂದೆ ಬರುವ ಶ್ರಾವಣ ಮಾಸದ 2ನೇ ಶುಕ್ರವಾರದ ಪ್ರದೋಷದ ಕಾಲಕ್ಕೆ ಸರಿಯಾಗಿ ನನ್ನ ಈ ಪೂಜೆಯನ್ನು ಮಾಡಿದರೆ ಸಕಲ ಭೋಗ ಭಾಗ್ಯಗಳನ್ನು ಪಡೆಯುವೆ. ಆದರೆ ವ್ರತದ ಬಗ್ಗೆ ನಂಬಿಕೆ, ಭಕ್ತಿ ಬಹಳ ಮುಖ್ಯ. ಈ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು. ಈ ಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರ ಸಕಲ ಸೌಭಾಗ್ಯಗಳನ್ನು ಪಡೆಯುವರು. ಅವರೇ ಸರ್ವತೋಮತರು. ನೀನು ಈ ವ್ರತವನ್ನು ಮಾಡಿ ನಿನ್ನ ಕಷ್ಟಗಳನ್ನು ನೀಗಿಸಿಕೋ ಎಂದು ಹೇಳಿದ ದೇವಿ ಮಹಾಲಕ್ಷ್ಮಿಯು ಅಲ್ಲಿಂದ ಕಣ್ಮರೆಯಾದಳು. ನಿದ್ರೆಯಿಂದ ಎಚ್ಚರಗೊಂಡ ಚಾರುಮತಿಯು ತನ್ನ ಪರಿವಾರದವರಿಗೆ ದೇವಿ ಬಂದು ಅನುಗ್ರಹಿಸಿದ ವಿಷಯವನ್ನು ತಿಳಿಸಿದಳು. ಮುಂದೆ ಕಾಲ ಸೇರಿದಂತೆ ಶ್ರಾವಣ ಮಾಸದ 2ನೇ ಶುಕ್ರವಾರವೂ ಕೂಡ ಬಂತು. ಆ ದಿನ ಭಕ್ತಿ ಶ್ರದ್ಧೆಯಿಂದ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ದೇವಿಯ ಕೃಪೆಯಿಂದ ಅಷ್ಟೈಶ್ವರ್ಯಗಳನ್ನು ಪಡೆದಳು. ಮುಂದೆ ಉಪಚಾರ ಪೂಜೆಯಿಂದ ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಿ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ಆಗ ಅವರ ಸಕಲ ಇಷ್ಟಾರ್ಥಗಳನ್ನು ಪೂರ್ಣಗೊಳ್ಳುತ್ತವೆ ಎಂದು ದೇವಿ ಪಾರ್ವತಿಗೆ ಪರಶಿವನು ವ್ರತದ ಬಗೆಗಿನ ನಾನು ಆಗಲೇ ಕಥಾ ವ್ರತ ಓದ್ದಂಗೆ ಯಾರು ಬೇಕಾದರೂ ಮಾಡ್ಬೋದು, ಬಟ್ ಒಳ್ಳೆ ಮನಸ್ಸಿಂದ ಮಾಡಬೇಕು ಅಂತಲೇ ಅದರಲ್ಲೂ ಕೂಡ ಮೆನ್ಷನ್ ಆಗಿರೋದು. ಸೊ ಅದೊಂದೇ ದೇವ್ರಿಗೆ ಬೇಕಾಗಿರೋದು. ಆಡಂಬ, ವೈಡೂರ್ಯ, ಅದು ಇದು ಸಿಂಪಲ್ಲು ಅಂತ ಬರೋದಿಲ್ಲ. ಆಡಂಬರನೂ ಮಾಡ್ಬೋದು, ಅವ್ರವ್ರ ಖುಷಿಗೋಸ್ಕರ ಮಾಡ್ತಾರೆ. ಬಟ್ ಆ ಆಡಂಬರದಲ್ಲೂ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ದೇವರನ್ನೋ ಭಯ ಇರಬೇಕು ನಮಗೆ. ಮೊದಲು ಭಯ ಆದಮೇಲೆ ಭಕ್ತಿ. ಸೊ ಹೀಗಿತ್ತು ನಮ್ಮದು ಬೆಳಗ್ಗೆ ಪೂಜೆ ಇದೆಲ್ಲನೂ. ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂಡಿ ಎಲ್ಲ ತಿಂದಿದ್ದಾಯಿತು. ತುಂಬಾ ಹೊಟ್ಟೆ ಹಸಿತಾಯಿತು ನನಗೆ. ಉಪವಾಸ ಇದ್ದರೆ ಕಣ್ಣು ತಿರ್ಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಉಪವಾಸ ನಾನು ಜಾಸ್ತಿ ಹೊತ್ತಿರಲ್ಲ. ಪೂಜೆ ಎಲ್ಲ ಆದಮೇಲೆ ಒಟ್ಟಿಗೆ ತಿನ್ಕೊಳ್ತೀನಿ. ಒಂದು 10:30 ಹಂಗಾಯಿತು. 10:30ಗೆ ತಿನ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ನಲ್ಲ, ಬೇಗನೆ ಇನ್ನೂ ಹೊಟ್ಟೆ ಹಸಿವಾಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೇಗೆ ಪೂಜೆ ಮಾಡಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 2 ಹಬ್ಬದ ವ್ಲಾಗು ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ ಸಂಜೆದೆಲ್ಲನೂ. ಸೊ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಓಕೆನಾ? ಇಲ್ಲೆಲ್ಲ ಅಡುಗೆ ಇದೆಲ್ಲ ಮಾಡ್ಕೊಳ್ತಾ ಇದ್ವಿ ಇನ್ನು ತಯಾರಿ. ಅಮ್ಮ ಹೂರ್ಣ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸ್ತಾಯಿದ್ರು. ಇನ್ನು ನೆಕ್ಸ್ಟ್ ಹೇಳ್ತೀನಿ ಏನೇನು ಮಾಡ್ತೀವಿ ಮಧ್ಯಾಹ್ನ ನೈವೇದ್ಯಕ್ಕೆ, ಹಬ್ಬದ ಊಟ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ನೆಕ್ಸ್ಟ್ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಂ ವರಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ಈ ಪಾರ್ಟ್ 1 ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.